ಆಗುವಂಥದ್ದು, ಮುಂದೆ ನಡೆಯುವಂಥದ್ದು ಎಲ್ಲ ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ನಾವು ಶಾಂತ ಚಿತ್ರ ಕೇಳಬೇಕಾಗಿ ನಾನು. ನಮಸ್ಕಾರ. ಸುಬ್ಬಣ್ಣ ಅವರೇ, ಕುಲಕರ್ಣಿ ಅವರೇ, ವೀರಭದ್ರಪ್ಪ ಅವರೇ ಹಾಗೂ ನನ್ನ ಆತ್ಮೀಯ ಮಿತ್ರರೇ, ಸಹೋದರರೇ, ಪೆನ್ಷನ್ದಾರರೇ ಎಲ್ಲರೂ ನಮ್ಮವರೇ. ಎಲ್ಲರೂ ಯಾರಿಗೆ ಏನು ಹೇಳಿದ್ರು ಕಡಿಮೆನ ಕರೆ ಒಂದು ಹೇಳ್ಬೇಕಂದ್ರೆ, ನಾನು ನಿನ್ನೆ ರಾತ್ರಿ 11 ಗಂಟೆಗೆ ಬಂದೆ. ನಾನು ಎಲ್ಲ ಕಡೆ ಹೋಗ್ತಾಯಿದ್ದೀನಿ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ. ಯಾಕಂದರೆ ನಾವೇನು ಒಂದು ಕರೆ ಕೊಡ್ತೀವಲ್ಲ, ಈಗ ಒಂದು ನೋಟಿಸ್ ಕಳಿಸಿದ್ದೀವಿ ಸರ್ಕಾರಕ್ಕೆ. ಏನು ಕಳಿಸಿದ್ವಿ? 30ನೇ ತಾರೀಕು ಒಳಗೆ ನಮ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸದೆ ಹೋದರೆ 4 ಮತ್ತು 5ನೇ ತಾರೀಕು ಅಧೋಗತಿಯ ಧರಣಿಯನ್ನು ಮಾಡ್ತೀವಿ ಜಂತರ್ ಮಂತರಲ್ಲಿ ಅಂತ. ಅವಾಗ ಹೇಳಿದಾಗ ನಾವೇನು ಮಾಡ್ತೀವಿ, ಕೆಳಗಿಂದ ಮೇಲೆ ಹೋಗಲಿ ಪ್ರೆಷರ್, ಕೆಳಗೆ ಬೆಂಕಿ ಹಾಕೋಣ, ಮೇಲೆ ಬರ್ತದೆ. ಅದ್ರ ಪ್ರಕಾರ ಪ್ರತಿಯೊಂದು ಡಿಸ್ಟ್ರಿಕ್ಟು, ಪ್ರತಿಯೊಂದು ತಾಲೂಕಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ ನಾವು. ಭಾಳ ಹೆಮ್ಮೆಯ ಸಂಗತಿ, ಭಾಳ ಸಂತೋಷ ಸಂಗತಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಸುಬ್ಬಣ್ಣ ಅವ್ರು ಹೇಳಿದಂಗೆ 17 ಜಾಗದಲ್ಲಿ ಒಂದು ಮೆರವಣಿಗೆಯನ್ನು ತೊಗೊಂಡ್ಕೊಂಡು ಹೋಗಿ DC-ಗೋ EPF ಹೋಗಿ ಮೆಮೊರಂಡಮ್ ಕೊಟ್ಟು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ, ನಮ್ಮ ಕರ್ನಾಟಕದ NAC ವತಿಯಿಂದ ಅವರೆಲ್ಲರಿಗೂ ನನಗೆ ಹೃತ್ಪೂರ್ವಕ ವಂದನೆಗಳು. ಹೌದು ಸರ್, ಎಲ್ರಿಗೂ ವಯಸ್ಸಾಗ್ಯದ, ಕಾರ್ಯಕ್ರಮ ಮಾಡೋದು ಈಸಿ ಆಗೋದಿಲ್ಲ. ನನಗೂ ನಿಂತ್ಕೊಲಿಕ್ಕೆ ಬರೋಲ್ತು, ನಿಜವಾಗ್ಲೂ ಹೇಳ್ತೀನಿ ನಾನು. ಈಗ ನೋಡ್ರಿ, ಭದ್ರಾವತಿ ಸ್ಟೀಲ್ನವ್ರು 75 ವರ್ಷ ಬಂದರು. ಈ ನಮ್ಮ ಸಣ್ಣಪ್ಪವ್ರು ನಿಂತಾರೆ ನೋಡ್ರಿ. ನಮಗೆಲ್ಲರೂ ವಯಸ್ಸು ಇಷ್ಟೇ ಅದ ಅಲ್ಲ. ಸಾಹೇಬ್ರು ವೀರಭದ್ರಪ್ಪ ಅವ್ರ ಲೀಡರು, ಕಂಟಿನ್ಯೂಸ್ ರಾಯಚೂರಾಗಿ ಇರೋಂಥ ಸ್ಟ್ರಾಂಗ್ ಲೀಡರ್ ಯಾರೂ ಸಿಗಲ್ಲ ನಮ್ಗೆ. ಆದರೂ ನಮಗೆ ನಮ್ಮ ಬುದ್ಧಿಗೆ ವಯಸ್ಸಾಗಿಲ್ಲ, ನಮ್ಮ ದೇಹಕ್ಕೆ ವಯಸ್ಸಾಗಿರ್ಬೋದು, ನಮ್ಮ ವಿಚಾರಗಳಿಗೆ ವಯಸ್ಸಾಗಿಲ್ಲ. ನಮ್ಮ ಜೀವನದ ಉದ್ದೇಶ ಇಷ್ಟೇ, ನಾವು ಎಷ್ಟು ಜಲ್ದಿ ಎಲ್ಲರಿಗೂ ನಾವು ಪೆನ್ಷನ್ ಕೊಡಿಸ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಒಂದು ವಯಸ್ಸಾದಮೇಲೆ ಜನರಿಗೆ 2 ಬೇಕು, ಒಂದು ಆರೋಗ್ಯ, ಇನ್ನೊಂದು ಪೆನ್ಷನ್. ಬೇರೆ ಏನು ಬೇಕು ಸರ್? ಒಂದು ಆರೋಗ್ಯ, ಪೆನ್ಷನ್ 2 ಆಗಿಬಿಟ್ರೆ ನಮ್ಗೆ ಸಾಕು, ಟಾಟಾ ಬಾಯ್ ಬಾಯ್ ಹೇಳಕ್ಕೆ ತಯಾರು ನಾವು. ಅದಕ್ಕೆ ನಾವು ಈ 2ರ ಬಗ್ಗೆ ನಾವು ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡು ಸರ್ಕಾರದ ಮೇಲೆ ನಾವು ಒತ್ತಡವನ್ನು ತರ್ತಾ ಇದ್ದೀವಿ. ಇಂಪ್ರೂವ್ಮೆಂಟ್ ಏನಾಗ್ತಾಯಿದೆ ಅದು ಹೇಳ್ತಾ ಇದ್ದೀನಿ. ಸುಬ್ಬಣ್ಣವರೆಲ್ಲ ಹೇಳಿದ್ದಾರೆ, ಒಂದು ಮಿನಿಮಮ್ ಪೆನ್ಷನ್ನು, ಒಂದು ಹೈಯರ್ ಪೆನ್ಷನ್, 2 ಇದರ ಮೇಲೆ ನಾವು ಹೋರಾಟ ಮಾಡ್ತಿರೋದು. ಇನ್ನು ಹೋದ ಸರಿ ಕೂಡ ಬಂದಾಗ ನಾನು ಹೇಳಿದೆ, ಸರ್ಕಾರ ಒಂದು ಪತ್ರವನ್ನು ಕೊಟ್ಟಿದೆ. ಆ ಪತ್ರದ ಮೂಲಕ ಎಷ್ಟೋ ಧೈರ್ಯ ಬಂತು ನಮ್ಗೆ, ಇವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ಮಾಡ್ತಾ ಇಲ್ಲ. ಕಾರಣ ಏನು? ಹೌದ್ರಿ, ನೀವು ಮಾಡ್ತೀವಿ ಅಂತ ಹೇಳಿ ಕೂತ್ಕೊಂಡ್ರೆ ನಮಗೇನು ಗತಿ? ಯಾವಾಗ ಮಾಡ್ತೀರಾ? ಆವಾಗ ನಾವು ಇದನ್ನು 3-4ರ ಬಗ್ಗೆ ನಾವು ನೋಟಿಸ್ ಕೊಟ್ಟು ಸರ್ಕಾರಕ್ಕೆ ನಾವು ಕಳಿಸಿದ್ದೀವಿ. ಇದಾದ ಮೇಲೆ ಏನು ಇಂಪ್ರೂವ್ಮೆಂಟ್ ಆಗಿದೆ, ಭಾಳ ಮುಖ್ಯವಾದ ಇಂಪ್ರೂವ್ಮೆಂಟ್ ಆಗಿದೆ. ನಿಮ್ಮ ಮುಂದೆ ಹೇಳಬೇಕು, ಭಾಳ ಸಂತೋಷ ಪಡ್ತದೆ. ಸರ್ಕಾರದ ಫ್ಲೋಟೆಡ್ ಯೂನಿಯನ್ ಯಾರಿಗಾರು ಗೊತ್ತದನ? BJPಯ ಯೂನಿಯನ್ ಯಾವುದು? ಭಾರತೀಯ ಮಜ್ದೂರ್ ಸಂಘ. BMS ಮೊದಲು 5,000 ರೂಪಾಯಿ ಕೇಳ್ತೀವಿ. ನಮ್ಮ ಶಕ್ತಿ ಪ್ರದರ್ಶನ, ನಮ್ಮ ಕಾರ್ಯಕ್ರಮ, ನಮ್ಮ 27 ಸ್ಟೇಟ್ಗಳಲ್ಲಿ ನಾವೇನು NAC ಹಮ್ಮಿಕೊಂಡು ಕಾರ್ಯಕ್ರಮ ಮಾಡ್ತಿದ್ದೀವಲ್ಲ, ಅದು ನೋಡಿ ಸರ್ಕಾರ ಬೆಚ್ಚಿಬಿಡೋದು. ಎಲ್ಲೇ MP, ಎಲ್ಲೇ ಮಿನಿಸ್ಟ್ರ್ ಹೋದ್ರು ಮೆಮೊರಂಡಮ್, ಎಲ್ಲೇ ಹೋದರೂ ಅವ್ರಿಗೆ ಹೋಗಿ ಭೇಟಿ ಆಗೋದು, ಆ T-ಶರ್ಟ್ ಹಾಕ್ಕೊಂಡು ಹೋಗೋದು. ಸರ್ಕಾರಕ್ಕೂ ಗೊತ್ತಾಗ್ಯದ ಈ ಸಂಘಟನೆ ಭಾಳ ಸ್ಟ್ರಾಂಗ್ ಅದ. ಆಮೇಲೆ ನಾವು ಕೂಡ ನಿಮ್ಮೆಲ್ಲರ ವತಿಯಿಂದ ಒಂದು ಇಂಟೆಲೆಕ್ಚುವಲ್ ಗ್ರೂಪ್ ಇದ್ದೀವಿ ನಾವು, ಹೈಲಿ ಎಜುಕೇಟೆಡ್. ಈಗ ನಮ್ಮಲ್ಲಿ ಇದ್ದೀವಂದ್ರೆ, ನಾನು ರಿಟೈರ್ಡ್ ಜನರಲ್ ಮ್ಯಾನೇಜರ್ ಆಗೇ ಇದ್ದೀನಿ. ಈ ಶಂಕರ್ ಕುಲಕರ್ಣಿ ಅವರು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಿದವರು, ಸುಬ್ಬಣ್ಣವರು ಅಕೌಂಟ್ನಲ್ಲಿ ಕೆಲಸ ಮಾಡಿದವರು, ಸೋಮಶೇಖರ್ ಅವರು ನಮಗೆ ಹೈಲಿ ಎಜುಕೇಟೆಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್. ಈಗ ಎಷ್ಟೋ ಜನ ನೀವು ಇದ್ದೀರಿ, ಆದರೆ ಮಾತಾಡ್ಲಿಕ್ಕೆ ಬರಲ್ಲ,
ನಾವಲ್ಲೇ ನೀವಲ್ಲೇ ಅಂತೀರಿ. ನಿಮಗಂತೂ ಪ್ರೆಸೆಂಟ್ ಮಾಡಿ ಮಾತಾಡೋಕೆ ಒಬ್ಬರು ಬೇಕಾ, ಕೆಲಸ ಮಾಡಲಿಕ್ಕೆ ಒಬ್ಬರು ಬೇಕಾ? ನಿಮ್ಮ ವತಿಯಿಂದ ಕೆಲಸ ಮಾಡಲಿಕ್ಕೆ ಇಂಥವರೇ ನಮಗೆ ನ್ಯಾಷನಲ್ ಲೆವೆಲಲ್ಲೂ ಸಿಕ್ಕಲ್ಲ. ಈಗ ನಾನು ಪಾರ್ಲಿಮೆಂಟ್ನಾಗ ಹೋಗಿ ನಾನು ಇಂಗ್ಲೀಷ್ನಾಗ ಮಾತಾಡ್ಲಿಕ್ಕೆ ಬರೋ ಲೀಡರು ಗತಿ. ಈಗ ಪಾರ್ಲಿಮೆಂಟ್ನಾಗ ಮಾತಾಡೋಕ್ಕಾಗ್ತದೆ, ಯಾಕಂದ್ರೆ ಅವ ಚೀಫ್ ಆಫೀಸರ್ ಇರ್ತಾನೆ, ಲೇಬರ್ ಮಿನಿಸ್ಟರ್ ಇರ್ತಾನೆ. ಹಿಂದಿ ಇಂಗ್ಲೀಷ್ ಎರಡು ನಡೀತಾವೆ. ಅವು ಎರಡು ಬರಲ್ಲ ಅಂದ್ರೆ